ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಗುಲ್ಬರ್ಗ ಜಿಲ್ಲೆ ಸೇಡಂ ತಾಲೂಕಾ ಇಲ್ಲಿದು ಶ್ರೀ ಮಾದಾರ ಚೆನ್ನೈ ಅವ್ರದ್ದು ಜಯಂತಿ ಇದೆ. ಗುಲ್ಬರ್ಗ ನಾವೆಲ್ಲರೂ ಹೋಗ್ಲತ್ತೇವೆ. ಇಲ್ಲಿದು ನೋಡ್ಬೋದು, ಬಹುಶಃ ನೀವು ಪ್ರೆಷರ್ ಎಲ್ಲ ಇಲ್ಲೆಲ್ಲ ನಿಂತಿರ್ಬೋದು. ಈ ಸೈಡ್ ಆಗ್ಬೋದು, ಇದು ಇನ್ಸೈಡ್ ನೋಡ್ರಿ, ನೀವು ಇನ್ಸೈಡ್ ಬಿ ಆಗ್ಬೋದು. ಇನ್ಸೈಡ್ ಬಿ ಎಲ್ಲ ನಿಂತಾವ. ಟೋಟಲ್ 45 ಟೋಟಲ್ ಒಂದು 50 ಅಂತ ಇಡ್ರಿ. ಇನ್ನ ಬರೋ ಕ್ರೆಷರ್ ಇನ್ನ ಬಂದಿಲ್ಲ, ಅದ್ರ ಸಲುವಾಗಿ ವೇಟಿಂಗ್ ಅದ. ಎಲ್ಲರೂ ಬಂದಾಗ ಒಂದೇ ಸರ್ತಿ ಹೋಗ್ಬೇಕಂತ ಪ್ಲಾನಿಂಗ್ ಆದಿದ್ದು, ಇನ್ನ ಬಂದಿಲ್ಲ. ಊಟ ಕೊಡ್ಲತ್ತಾರ, ಊಟ ಗೀಟ ಮಾಡಿಕೆ ಇಲ್ಲಿ ಕ್ರೆಷರ್ದಾಗ ಅಷ್ಟು ಜನ ಹೋಗ್ತೇವ್. ಜೈ ಮಾದಿಗ ಮಾದಾರ ಚೆನ್ನೈ ಅವರ ಪಾದಗಳಿಗೆ ವಂದಿಸ್ತಾ, ಬಂಧುಗಳೇ, ಇವತ್ತು ಇಡೀ ನಮ್ಮ ಮಾದಿಗ ಕುಲಶರಣರಾದಂಥ ಮಾದಾರ ಚೆನ್ನೈ ಅವರ ನಾವು ಬೃಹಸ್ವಾಮ್ಯ ಹಮ್ಮಿಕೊಂಡಿದ್ದೇವೆ. ಎಲ್ಲ ಸುತ್ತಮುತ್ತಲಿನಿರುವಂಥ ಹಳ್ಳಿಯಿಂದ ಬಂದಂಥ ಎಲ್ಲ ನನ್ನ ಮಾದಾರ ಚೆನ್ನಯ್ಯ ಸ್ವಾಮೀಜಿ ಮಕ್ಕಳೇ ಮತ್ತು ಎಲ್ಲ ನಮ್ಮ ಸೇಡಮಿನ ಎಲ್ಲ ಹಿರಿಯರಾಗಿರುವಂಥ ಎಲ್ಲ ನನ್ನ ಮಾದಿಗ ಯುವಕರೇ ಮತ್ತು ಹಿರಿಯರೇ ಎಲ್ಲರೂ ಕೂಡ ಪಾಲ್ಗೊಳ್ಳಬೇಕು. ಯಾಕಂತಂದರೆ ನಮ್ಮ ಶಿವಶರಣರಾದಂಥ ಮಾದಾರ ಚೆನ್ನಯ್ಯ ಬಹುದಿನದ ಕನಸಾಗಿರುವಂಥ ನಮ್ಮ ಗುರು ಯಾರಂತ ಗೊತ್ತಿರಲಿಲ್ಲ. ಆದರೆ ಸಂದರ್ಭ ಬಂದಿದೆ ಬಂಧುಗಳೇ, ನಮ್ಮ ಶರಣರಪ್ಪ ಮಾದಾರ ಚೆನ್ನಯ್ಯ ಶರಣ ಸಿಕ್ಕಾರ. ಹಾಗಾಗಿ ನಾವು ಎಲ್ಲರೂ ಪಾಲ್ಗೊಳ್ಳಬೇಕು ಅಂತಕ್ಕಂಥದ್ದು ಇಡೀ ನನ್ನ ಮಾದಿಗ ಸಮಾಜಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ವಂದಿಸಿ, ಜೈ ಮಾದಿಗ, ಜೈ ಮಾದಿಗ, ಜೈ ಮಾದಿಗ. ಎಲ್ಲರಿಗೂ ಶರಣಾರ್ಥಿ. ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ನಡೀತಿರುವಂತಹ ಶಿವಶರಣ ಮಾದಾರ ಚೆನ್ನಯ್ಯನ ಜಯಂತಿ ನಾವೆಲ್ಲರೂ ಹೋಗ್ತಾ ಇದ್ದೀವಿ. ಹಾಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಟ್ಯಾಕ್ಸ್ಗೆ ಒಂದು ಹೂವಿನ ಹಾರ ಹಾಕಿ ಎಲ್ಲರೂ ಹೋಗ್ತಾ ಇದ್ವಿ. ಸಂದರ್ಭದಲ್ಲಿ ಯಾಕಂದ್ರೆ ಇದೇ ಮೊಟ್ಟ ಮೊದಲನೇ ಬಾರಿಗೆ ನಾವು ಮಾತಾಡ್ತಾ ಇರೋದು. ಎಲ್ಲ ಸಮಾಜದವರು, ಹೋರಾಟಗಾರರು, ಯುವಕರು, ಸಮಾಜದ ಎಲ್ಲ ಮುಖಂಡರು ಬಂದಿರ್ತಾರೆ. ಹಾಗೆ ಈ ಕಾರ್ಯಕ್ರಮ ಎಲ್ಲರೂ ಜಿಲ್ಲೆಯಲ್ಲಿ ಶಿವಶರಣ ಮಾದಾರ ಚೆನ್ನಯ್ಯನ ಜಯಂತಿ ಏನಂತಂದ್ರೆ ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗಿದೆ. ಆ ಒಂದು ಜಯಂತಿಗೆ ನಾವೆಲ್ಲರೂ ಸೇಡಂ ತಾಲೂಕಿನಿಂದ ಸಹಸ್ರ ಸಂಖ್ಯೆ ಅಂತ ಏನಂತಂದ್ರೆ ನಾವೆಲ್ಲರೂ ಏನಂತಂದ್ರ ಆ ಜಯಂತಿಯಲ್ಲಿ ಪಾಲ್ಗೊಳ್ಳತ್ತೀವಿ. ಆ ಜಯಂತಿ ಏನಂತಂದ್ರ ಒಳ್ಳೆ ರೀತಿಲಿಂತ ಏನಂತಂದ್ರ ಯಶಸ್ವಿ ಆಗಲಿ. ಮತ್ತ ನಾವೆಲ್ಲರೂ ಯಾವುದೇ ರೀತಿಲಿಂತ ಗಲಾಟೆ ಮಾಡ್ಕಲ್ದೆ, ಏನಂತಂದ್ರ ಗದ್ದಲ ಮಾಡ್ಕಲ್ದೆ, ಎಲ್ಲರೂ ಶರಣರ ಏನಂತಂದ್ರ ಒಂದು ಜಯಂತಿಯನ್ನು ಯಶಸ್ವಿ ಮಾಡಿರುವಂತ ಎಲ್ಲರೂ ಇಲ್ಲಿ ಕೈ ಜೋಡಿಸಿ ನಾ ಎರಡು ಮಾತು ಮಾಡಿ. ಗಾಡಿ ಆದ ನಡ್ರಿ, ಜಗಣ ಗಾಡಿ ನಾವೆಲ್ಲರೂ ಹೋಗ್ತೇವೆ. ಬಸವಣ್ಣ ಮೂರ್ತಿಲಿಂದ ಹೋಗ್ಬೇಕು. ಹೋಗ್ತೀವಿ, ಅವ್ರಿಗೆ ಬೆಳ್ಕೊಂಡೇ ಹೋಗ್ತೇವೆ ಸದಾವಾಗಿ. ಯಾವತ್ತು ಇನ್ನ ಇಲ್ಲಿ ಕಾರ್ ನಿಂತಾವ, ಇನ್ನು ಹೊಂಟಾವ ಕಾರ್ಗಳು. ಅರ್ಧ ಕಾರ್ಗಳು ಮುಂದೆ ಹೋಗ್ಯಾವಷ್ಟು. ಇನ್ನು ಇಲ್ಲಿ ಅಲ್ಲಿ ವೇಟಿಂಗ್ ಅದ, ಯಾರೋ ಬರ್ಬೇಕಂತ ಅದ್ರ ಸಲುವಾಗಿ ವೇಟಿಂಗ್ ಅದ, ಅದ್ರ ಸಲುವಾಗಿ ನಿಂತೇವು. ಅಲ್ಲಿ ಮುಂದೆ ಇನ್ನೂ ತೋರಿಸಿ ನಿಮಗೆ ಜನಗಳಿಗೆ. ಇದು ವಾಲ್ಮೀಕಿ ಚೌಕ್, ಇದು ಇಲ್ಲಿದೆ ಹೋಗ್ಬೇಕು. ಅದೇ ಇನ್ಸೈಡ್ ಎಲ್ಲ ಗಾಡಿ ಎಲ್ಲ ಹೊಂಟಾವಲ್ಲ, ಇದು ಗುಲ್ಬರ್ಗ ಹೋಗ್ತಾ ಇದ್ದೇವೆ. ಇಲ್ಲಿದೆ ಇನ್ಸೈಡ್ ಎಲ್ಲ ನೀವು ನೋಡ್ಬೋದು. ಇಲ್ಲಿ ಯಾವ್ದು ನೋಡ್ಬೋದು. ನಾ ಹಿಂದ್ಗಡೆ ಹೊಂಟಿದೆ, ಅಲ್ಲೆಲ್ಲ ತುಂಬ ಗಾಡಿ ಇದೆ. ಬಟ್ ಇನ್ನಾದ್ರೂ ಇವು ಇದ್ರಿಗಿಂತ ಡಬಲು ತುಂಬ ಹೋಗಿದೆ ಗಾಡಿ. ಇನ್ನು ಇಷ್ಟು ಗಾಡಿ ಯಾವ ಇದ್ರಿಗಿಂತ ಡಬಲು ಮುಂದುಗಡೆ ಜಾಸ್ತಿ ಹೋಗ್ಯಾವ.
ಇನ್ನು ಡೀಸೆಲ್ ಹಾಕಿಸ್ಕೊಂಬರ್ಬೇಕು. ಇಷ್ಟು ಹೊಲತ್ತಾವ ಗಾಡಿ. ನಾನು ಇನ್ನು ಮುಂದ್ಗಡೆ ತೋರಿಸ್ತೀನಿ ನೋಡಿ. ಆರಾಮ್ಸೆ ಬರ್ರಿ, ಎಲ್ಲರೂ ಆರಾಮ್ಸೆ ಬರ್ರಿ. ನಮ್ಮ ಮಳೆ ಪಾಪ ಮಿಸ್ ಅದನ್ನು ನಮ್ ವೈಟಾಗೆ ಬರ್ತೀನಿ ಅಂದನು. ಬಟ್ ದೌಲೇಶ್ ಬಂದಾನ, ಏನ್ ಮಾಡ್ಬೇಕು ಆ ಮುಟ್ಟು ವಿಡಿಯೋ ಮಾಡಕ್ ಬರ್ಲ ಅಂದನ. ದೌಲೇಶ್ ನೀ ಬಾ ಅಂದ್ರೆ ಬರ್ತೀನ ಅಂತ ಅಂದನು. ಬಟ್ ದೌಲೇಶ್ ಬಂದಾನ, ಬಟ್ ಅವ್ನ ಮುಖ ತೋರ್ಸ್ಲಕ್ ಬರ್ಲ. ಮುಂದ್ಗಡೆ ಗಾಡಿ ಅದ, ಇನ್ನೊಂದು ಆ ಗಾಡಿ ಅಂತ ತೋರಿಸ್ತೀನಿ. ಗಾಡಿ आम्ही वाईट करतो. ಇವ್ರು ನಮ್ಮ ಸ್ಟೇಡಮ್ದವರು ಹಿರಿಯರು. ಇವ್ರಲಿಂದ ನಾವು ಬಂದೇವಿ ಇಲ್ಲಿ ಜಯಂತಿಗೆ. ಇವರೆಲ್ಲ ನಮ್ಮ ಹಿರಿಯರು. ಇವರು ಅಷ್ಟು ಜನ ನೋಡ್ರಿ, ಪೂರಾ ನಮ್ಮ ಹಿರಿಯರು, ನಮ್ಮ ಚಿಕ್ಕಪ್ಪ, ದೊಡ್ಡಪ್ಪ, ಮಾವ ಅವರೆಲ್ಲರೂ ಇವ್ರಲಿಂದ ನಾವು ಬಂದಿದ್ದೆವು. ಮಾದಾರ ಚೆನ್ನೈ ಅವ್ರ ಜಯಂತಿಗೆ ಬಂದಿದ್ದೇವೆ ನಾವು. ಎಲ್ಲರಲ್ಲಿ ಶರಣರಲ್ಲಿ ಬಸವಣ್ಣವರ ಕಾಲದಲ್ಲಿ ಶ್ರೇಷ್ಠ ಶರಣರು ಮಾದಾರ ಚೆನ್ನೈ. ಅಂತವರ ಮೂರ್ತಿ ಸ್ಥಾಪನೆ ಮಾಡಕ್ಕೆ ನಮ್ಗೆ ಏನು ಗಂಟು ಹೋಗ್ತದ, ಸಮಾಜಕ್ಕೆ ಒಂದು ಉತ್ತಮ ಸಂದೇಶ ಹೋಗ್ಬೇಕು. ಯಾರಾದ್ರೂ ನಡೆದ್ರು ಅಂದ್ರೆ ಮಾದಾರ ಚೆನ್ನೈ ಮೂರ್ತಿ ನಮ್ಮ ಗುರು ಅಂತೇಳಿ, ನಮ್ಮ ಧರ್ಮ ಗುರು ಅಂತೇಳಿ ದೇವರಿಗೆ ಬಿಡುವ ನಮಸ್ಕಾರ ಮಾಡಿ ಹೋಗ್ತಾರೆ. ಅಂತ ಒಬ್ಬ ಬಸವಣ್ಣವರ ಪ್ರೀತಿ ವಿಶ್ವಾಸವನ್ನು ಬೆಳೆಸಿ ಅಪ್ಪ ನಮ್ಮ ಮಾದಾರ
ಇದೇನು ಮಕ್ಕಳು ಹಾಕಲ್ಲ ಸಮಗಾಲ ಹೊರಡೆ ಹೊಳೆಯನ್ನು ಕೊಯ್ಕೊಂಡು ಪೂಜೆ ಮಾಡ್ತಾರೆ ಅಣ್ಣ ಬಸವಣ್ಣ ಹಾಗೆ ಹಾವು ಬಂದು ಸರಿ ಹಾವು ಬಂದು ತೀವ್ರ ಹೋಗಿ ಎಲ್ಲ ಮಂದಿ ಹೋಗ್ಬಿಟ್ಟು ಇವರು 3 ಮಂದಿ ಹೋಗಿ ಮಲ್ಕೊಂಡಿರ್ತಾರೆ. ಮುಂಜಾನೆ 5 ಗಂಟೆ ಚಾ ಅಂತ ಕೆಲವು ಮತ್ತೆ ತಿಳ್ಕೊಂಡೆ ಅಂತ ಇಲ್ಲ ಹೋಗ್ಬೇಕಾಗ್ತದೆ. ಇದು ಯಾವ ಬಂದು ಹಾವು ಹೋಗಲ್ಲ ಅಂತ ಅದಕ್ಕೆ ರೈಲ್ವೆ ಒಂದು ಎತ್ತಿ ಇಲ್ಲೇ ಬಿಟ್ಟು ಹೋಗೋಣ ಅಂತ ಅದಕ್ಕಾಗಿ ನಮ್ಮ ವ್ಯಕ್ತಿಗಳು ಮುಂದಕ್ಕೆ ಹೋಗೋದು ಹಿಂದಕ್ಕೂ ಬರೋದು ಇತರೇ ಮಾಡಬೇಕಲ್ಲ. ಅದಕ್ಕೆ ನಾವು ಒಕ್ಕಟ್ಟಾಗಿದ್ದೇವೆ. ಏನಿಲ್ಲ ಕೇವಲ ಮಾದಿಗ ಸಮಾಜ ಸಂಘಕ್ಕೆ ಒಕ್ಕೂಟಕ್ಕೆ ಏನಲ್ಲ, ಇದರ ಪ್ರಕಾರ ಒಂದಾಗಿ ಗಟ್ಟಿಯಾಗಿರಿ, ಬೇರೆ ಸಮಾಜದಲ್ಲಿ ಪಾಲಿಸಬೇಕಂತ ಒಕ್ಕಟ್ಟಾಗಿದೆ. ಒಕ್ಕಟ್ಟಿನ ಶಕ್ತಿ ಇದೆ. ಸಣ್ಣ ಪುಟ್ಟ ಜೀವನಕ್ಕೆ ಸರಿಪಡಿಸುವ ಅಣ್ಣ ಸಂಬಂಧದ ಭಾವನೆಯಿಂದ ನೀವು ಒಕ್ಕಟ್ಟಾಗಿ ಈ ರಾಷ್ಟ್ರದಲ್ಲಿ ಉತ್ತಮವಾದ ಸಂದೇಶ ಕೊಡ್ತಕ್ಕಂಥ ಕೆಲಸ ನೀವು ಸಮಾಜಕ್ಕೆ ಆಗಬೇಕು. ನಾವೆಲ್ಲರೂ ನಿಮ್ಮ ಸಮಾಜದ ಬೆಂಬಲ ಇರ್ತೀವಿ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ವೇದಿಕೆಯಿಂದ ಎಲ್ಲ ನಿಮ್ಮ ಸಮಾಜದ ಮುಖಂಡರಿಗೆ ಎಲ್ಲರ ಪಾದಕ್ಕೆ ನಮಸ್ಕರಿಸಿ ನನ್ನ 4 ಮಾತು ಮುಗಿಸಿದೆ. ಜೈ ಹಿಂದ್, ಜೈ ಕನ್ನಡ. ಶಿವಸೇನ ಮಾದಾರ ಚೆನ್ನಯ್ಯನವರ ಕವನ ಸಂಕಲನವನ್ನ ಬಿಡುಗಡೆ ಇದೆ. ಕ್ಯಾಲೆಂಡರ್ ಕೂಡ ಬಿಡುಗಡೆ ಇದೆ. ಈ ಕವನ ಸಂಕಲನವನ್ನ ರಚಿಸತಕ್ಕಂಥ ಲೇಖಕರು ನಮ್ಮ ಶಾಲಾದಿನ ಲೇಖಕರಾಗಿರ್ತಕ್ಕಂಥ ನಾಗಪ್ಪ ಬೆಳಂದೀಶರ್ ಅವರು, ಬಹುಮುಖ್ಯ ಸಾಹಿತಿಗಳು ಆಗಿರ್ತಕ್ಕಂಥ ನಾಗಪ್ಪ ಬೆಳಂದೀಶರ್ ಅವರು ರಚಿಸತಕ್ಕಂಥ ಕವನ ಸಂಕಲನವನ್ನ ಶಿವಸೇನ ಮಾದಾರ ಚೆನ್ನಯ್ಯನವರ ಕವನ ಸಂಕಲನವನ್ನ ಪೂಜ್ಯ ಸಾರಂಗ ಮಠದ ಶ್ರೀ ಶ್ರೀಶೈಲನಾಥ ಡಾಕ್ಟರ್ ಸಾರಂಗ ದೇಶಿಕೇಂದ್ರ ಸ್ವಾಮೀಜಿಯವರು ಈ ಪುಸ್ತಕ ಹಾಗೂ ಈ ಕವನ ಸಂಕಲನವನ್ನ ಈಗಾಗಲೇ ವೇದಿಕೆ ಮೇಲೆ ಅನೇಕ ಮಾಡಿರುವ ಹಾಗೂ ಸುಲ್ತಾನ್ ಮಠದ ಸಾರಂಗ ಮಠದ ಸ್ವಾಮೀಜಿಯವರು ಅಮೃತ ಹಸ್ತದ ಮೂಲಕ ಲೋಕಾರ್ಪಣೆಗೊಳ್ತಾರೆ ಅಂತಕ್ಕಂಥದ್ದು. ಈ ಕವನ ಸಂಕಲನವನ್ನ ಸ್ವಾಮೀಜಿ ಹಾಗೂ ಕೆಲಸ ಮಾಡಿದ್ರಿ. ಮುಂದೂ ಕೂಡ ಯಾರಿಗೆ ಕೈ ಕೊಡ್ತದ ನಿರ್ಮೂಲ್ಯವಾಗಿ ನೀವೇ ಖರ್ಚು ಮಾಡಿ ಯಾರು ನೀವು ಹೋಲಾರ್ದಂಗೆ ಕಾರ್ಯಕ್ರಮ ನಡೀಬೇಕು ಅಂದಾಗ ಮಾತ್ರ ಶಕ್ತಿ ತುಂಬುತ್ತದೆ. ಆ ಕೆಲಸ ನಮ್ಮ ನೀರಾಗ ಮಾಡೇ ನಮ್ಮ ಮಾತನ್ನು ಕೂಡ ಹೇಳಿ ನಿಮ್ಮೆಲ್ಲರ ವತಿಯಿಂದ ಅವರಿಗೆ ನಾವು ಅಭಿನಂದನೆ ಸಲ್ಲಿಸ್ತೇನೆ. ವಿಜಯ್ ಕುಮಾರ್ ಜಿ ರಾಮಕೃಷ್ಣ ಅವರೇ, ಈಗ ವಿಧಾನ ಪರಿಷತ್ ಸದಸ್ಯರಾದಂತ ಇವತ್ತ ಸ್ವಾಮೀಜಿಗಳ ಮತ್ತು ತಿಮ್ಮಣ್ಣಪ್ಪ ಗಮುಖರವರು ಸುದೀರ್ಘವಾಗಿ ತಿಮ್ಮಣ್ಣಪ್ಪ ಭರವಸೆಯನ್ನ ನೀಡಿದ್ದಾರೆ. ಇವರೆಲ್ಲರಿಗೂ ನಾನು ಉತ್ಪೂರ್ವಕವಾಗಿ ಸಮಾಜದ ವತಿಯಿಂದ ತಮಿಳುನಾಡು ವತಿಯಿಂದ ನಾನು ಉತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಈಗ ನಾನು ತಮ್ಮನ್ನುದ್ದೇಶಿಸಿ ಮಾತನಾಡಿದಂತ ಮಾತು ಸಾನುಕೂಲ ಮಾತನಾಡಿದರು. ಬಸವಣ್ಣವರು ಹೇಳಿದಂತ ಮಾತುಗಳನ್ನು ನಿಮಗೆ ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ. ನಾವು ಕೇಳ ಜಾತಿಗೆ ಇರ್ಬೋದು, ನಮ್ಮ ಆಚರಣೆಗಳು ಇರ್ಬೋದು, ನಾವು ಯಾರಿಗೆ ಮೋಸ ಮಾಡಿದ ಚೆನ್ನಾಗಿ ನಾವು ಯಾರನ್ನು ಬೈಯುವಂತ ಕೆಲಸ ಮಾಡಲಿಲ್ಲ. ಒಂದಕ್ಕೆ ಎಡಗಡೆ ಬೆಣ್ಣೆ ನೋಡಿದ್ರೆ ನಾವು ಬಲಗಡೆ ಬೆಣ್ಣೆಯನ್ನು ಬಿಟ್ಟು ಸಾಕಪಟ್ಟಿದ್ದೇವೆ. ನಾವು ಅಲ್ಲದೆ ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿಯ ಜನಾಂಗದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದತಕ್ಕಂಥ ಯಾವ ಜಾತಿ ಇದ್ರೆ ಅದು ಮಾದಿಗ ಜನ. ಇವತ್ತು ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯ ಇರ್ಬೋದು, ಸರ್ಕಾರದಿಂದ ನೋಡ್ತಕ್ಕಂಥ ಸೌಕರ್ಯ ಇರ್ಬೋದು, ಪ್ರಾತಿನಿಧ್ಯ ಇರ್ಬೋದು, ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ಬೋದು, ತಾಲೂಕ್ ಪಂಚಾಯತ್ ಸದಸ್ಯರಾಗಿರ್ಬೋದು, ಇವತ್ತ MLA ಆಗಿರ್ಬೋದು, MLC ಆಗಿರ್ಬೋದು. ಆದರೆ ಇವತ್ತ ನಮ್ಮ ಸಮಾಜಕ್ಕೆ 0 ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ.
ಸೊನ್ನೆ ಕೊಟ್ಕೊಂಡಿದ್ದೀವಿ ನಾವು. ಎಲ್ಲಿಯವರೆಗೆ ನಾವು ಸಮಾಜ ಒಗ್ಗಟ್ಟು ಹೋಗೋದಿಲ್ಲವೋ ಅಲ್ಲಿಯವರೆಗೆ ನಾವು ಏನು ಬಯಸಕ್ಕೆ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತೇವೆ. ಸಮಾಜ ಗಟ್ಟಿಯಾದಲ್ಲಿ ಮಾತ್ರ ಎಲ್ಲರೂ ನಮ್ಮ ಮನೆ ಬಾಗಿಲು ಬರ್ತಾರೆ. ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳು ಈ ಶಾಪವನ್ನು ಹಾಕುವಂತ ಕಾಲ ಬರ್ತದೆ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಮತ್ತೆ ಒಳಗೆ ಸುಪ್ರೀಂ ಕೋರ್ಟ್ 7 ಜಡ್ಜರು ಆದೇಶವನ್ನು ಮಾಡಿದ್ದಾರೆ. ಆಯಾ ರಾಜ್ಯಗಳಿಗೆ ಒಳ ಮೀಸಲಾತಿ ಕೊಡಬೇಕನ್ನುವಂತ ಅಧಿಕಾರ ಆ ರಾಜ್ಯಕ್ಕೆ ಅನ್ನುವ ಮಾತನ್ನು ಸಹಿತ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು 7 ಜನ ನ್ಯಾಯಾಧೀಶರು ಜಡ್ಜ್ಮೆಂಟ್ ನೀಡಿದ್ದಾರೆ. ಇವತ್ತು ಜಡ್ಜ್ಮೆಂಟ್ ಆಗಿ 3 ತಿಂಗಳಾಯಿತು. ಡಿಸೆಂಬರ್ 1ನೇ ತಾರೀಕು ಆಗಸ್ಟ್ 1ನೇ ತಾರೀಕು ಜಡ್ಜ್ಮೆಂಟ್ ಆಗಿದೆ. ಇನ್ನುವರೆಗೆ ಆ ಕಮಿಷನ್ ಈ ಕಮಿಷನ್ ಅಂತ ದಿನಗಳನ್ನ ಮುಂದಾಗ್ತಾ ಹೋಗ್ತಾ ಇದೆ.